ಈಗ ಒಂದು ನಿಂಬೆಹಣ್ಣಿಗೆ ಎಷ್ಟು ರೂಪಾಯಿ? ಏನು ಒಂದು 5 ರೂಪಾಯಿ ಇರುತ್ತೆ. 5 ರೂಪಾಯಿ ಅಲ್ವಾ? ಹಾಂ 100 ನಿಂಬೆಹಣ್ಣಿಗೆ ಎಷ್ಟಾಗುತ್ತೆ? ಲೆಕ್ಕ ಮಾಡಿ 100 ನಿಂಬೆ 1000 ರೂಪಾಯಿ ಆಗಲ್ವಾ? 1000 ಆಗಲ್ಲ, 500 ರೂಪಾಯಿ ಆಗುತ್ತೆ. ಬಟ್ ನೀವು ಪಾತ್ರೆ ತೊಳಿತೀರಲ್ಲ ಸೋಪಲ್ಲಿ 100 ನಿಂಬೆಹಣ್ಣಿನ ಶಕ್ತಿ ಇದೆ ಇದರಲ್ಲಿ ಅಂತ ಅಂದ್ಬಿಟ್ಟು 20 ರೂಪಾಯಿ ಕೊಡ್ತಾರಲ್ಲ, ಹೆಂಗೆ ಅದು ಯಾವ ಲೆಕ್ಕ ಅಂತ? ಅದಕ್ಕೆ ಮಾರಾಟ ಅಂತ ಹೇಳೋದು. ಏನಂದ್ರು ಮಾರಾಟ ಆಗ್ಬಿಡುತ್ತಾ? ಮಾರಾಟ ಅಂತಂದ್ಮೇಲೆ 1000 ಜನನು ಒಂದೇ ಅದನ್ನ ನೋಡಿನೇ ತಗೊಳ್ತಾರಲ್ಲ. 100 ನಿಂಬೆಹಣ್ಣು ಬೆಲೆ ಶಕ್ತಿ ಇರೋದನ್ನ ಒಂದು ಇದ್ರ ನಿಂಬೆಹಣ್ಣಲ್ಲಿ ಇದ್ರೆ ಅದನ್ನ 10 ಭಾಗ ಮಾಡ್ರಿ, ಹಂಗೆ. ಬರೀ ಭಾಗ ಮಾಡೋದ್ರಲ್ಲೇ ಇಡಿ ನೀವು. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ. ಹಲೋ ಹಲೋ ರತ್ನಮ್ಮ ಅವರೇ, ಹಾಂ ಹೇಳಿ. ಚೆನ್ನಾಗಿದ್ದೀರಾ? ಹಾಂ ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಅಲ್ಲ ಗೊತ್ತಾಗ್ತಾ ಇಲ್ಲ, ಅದಕ್ಕೇನೆ. ಬಿಡಿಯಪ್ಪ, ನಿಮಗೆ ರೀಲ್ಸು ಮಾಡಿ 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 ಜನಗಳನ್ನೇ ಮರ್ತು ಬಿಡ್ತಾ ಇದ್ದೀರಾ, ಮೊಬೈಲ್ನ ಲವ್ ಮಾಡ್ತಾ ಇದ್ದೀರಾ ಅನಿಸ್ತದೆ. ಹೌದಾ? ಅಯ್ಯೋ, ಅಚ್ಚಿಂತಿಯವ್ರ ಮಾವನ? ಹಾಂ. ಸಾರಿ ಸಾರಿ ಸಾರಿ. ಇಷ್ಟೊತ್ತು ಬೇಕಾ? ಅಯ್ಯಯ್ಯೋ, ನಾನು ಮೊನ್ನೆ ತಾನೇ ನಿಮ್ಮನ್ನ ಜ್ಞಾಪಕ ಮಾಡ್ಕೊಂಡೆ ನಿಮಗೆ ಫೋನ್ ಮಾಡೋಣ ಅಂತ. ಎಷ್ಟೊತ್ತಲ್ಲಿ? ಸುಮಾರು ಒಂದು ಗಂಟೆ 2 ಗಂಟೆ ಇರ್ಬೇಕೇನು. ನನಗೆ ಊಟ ಮಾಡ್ತಾ ಇದ್ದೀನಿ, ಏನು ನೆತ್ತೆತ್ಕತಾ ಇತ್ತು. ಹಾಂ ಕರೆಕ್ಟ್. ಹಂಗಾದ್ರೆ ನೋಡ್ದ, ಹಾಗೆ ನಾನೇ ಜ್ಞಾಪಕ ಮಾಡ್ಕೊಂಡೆ ನಿಮ್ಗೆ ಫೋನ್ ಮಾಡೋಣ ಅಂತ. ಜ್ಞಾಪಕ ಮಾಡ್ಕೊಂಡೆ. ಆಮೇಲೆ ಸರಿ, ಆಫೀಸಲ್ಲಿ ಏನು ಬಿಸಿಲಿ ಏನೋ ಇರ್ತಾರೋ ಏನ್ ಪಾಡ. ಆಮೇಲೆ ನಾನು ಫೋನ್ ಮಾಡಿ ಆಮೇಲೆ ಅವ್ರು ಬೇಜಾರು ಮಾಡ್ಕೊಂಡು ಯಾಕೆ ಬೇಕು ಇರು, ನಾವು ಮನೆಗೆ ಹೋದಾಗ ಬೇಕಾದ್ರೆ ನಾವು ಮಾಡೋಣ ಅಂತ ಸುಮ್ಮನೆ. ಚೆನ್ನಾಗಿದ್ದೀರಾ? ಏನೋ ಪರವಾಗಿಲ್ಲ, ಆರಾಮಾಗಿದ್ದೀನಿ. ಆರಾಮಾಗಿದ್ದೀರಾ? ಇಲ್ಲಿ ಕೆಲಸ ಇಲ್ಲ, ಎಲ್ಲಿ ಊರಲ್ಲಿ ಇದ್ದೀರಾ ಬೆಂಗಳೂರಲ್ಲಿ ಇದ್ದೀರಾ? ಬೆಂಗಳೂರಿಗೆ ಬಂದೆ. ಹೌದಾ? ನೋಡಿದ್ರ ನಿಮ್ಮ ಅಕ್ಕವರು ನಿಮ್ಮ ಭಾವವರೆಲ್ಲ ಬಂದ್ರ? ಹೌದಾ? ಅವ್ನು ನನ್ ತುಂಬಾ ಜ್ಞಾಪಕಕ್ಕೆ ಬರ್ತಾ ಇರ್ತಾನೆ. ಹೌದಾ? ಮೊನ್ನೆ ಫೋನ್ ಮಾಡಿದ್ದೆ ನಾನು ಅವ್ರಿಗೆ. ಅವ್ನು ನನ್ನ ವಾಯ್ಸ್ ಕೇಳ್ಕೊಂಡು ಅಯ್ಯೋ ರತ್ನಮ್ಮಜ್ಜಿನೇ ಫೋನ್ ಮಾಡಿರೋದು, ಫೋನ್ ಕೊಡು ಅಂತ ಬರ್ತಾ ಇದ್ದ. ಅವ್ನು ನೋಡಿ ನಾನು ಮರ್ತೇ ಇಲ್ಲ. ನಿಜ ನಿಜ ನಿಜ. ನೀವು ನನ್ನ ರೀಲ್ಸ್ ನೋಡ್ತಾ ಇದ್ದೀರಾ? ನಿಜ. ನನ್ಗೇನು ಕನ್ಸು ಬಿದ್ದಿತ್ತ ನೀವು ರೀಲ್ಸ್ ಮಾಡ್ತೀರಾ ಅಂತ? ಮತ್ತೆ ಯಾವಾಗ ನೋಡ ಲೈಕ್ಸು ಕೊಟ್ಟಿದ್ದೀನಿ 1-2 ಸಲ. ಹೌದಾ? ಸುಮ್ನೆ ಟೈಮ್ ಪಾಸ್, ಏನೋ ಸುಮ್ನೆ ಟೈಮ್ ಪಾಸ್ ಇದ್ದಾಗ, ಟೈಮ್ ಸಿಕ್ಕಿದಾಗ. ತಿಮಿಳಲ್ಲೆಲ್ಲ ಒಂದು 4-5 ಮಾಡಿದ್ದೀನಿ. ಸಾಕತ್ತಾಗಿ ಮಾಡಿದ್ರಿ. ಬಟ್ ನಾನೊಂದು ಕಾನ್ಸೆಪ್ಟ್ ಹೇಳ್ತೀನಿ, ಅದ್ರ ಬಗ್ಗೆ ಒಂದು ರೀಲ್ಸ್ ಮಾಡ್ತೀರಾ? ಏನ್ ಹೇಳಿ. ಈಗ ಒಂದು ನಿಂಬೆಹಣ್ಣಿಗೆ ಎಷ್ಟು ರೂಪಾಯಿ? ಏನೋ ಒಂದು 5 ರೂಪಾಯಿ ಇರುತ್ತೆ. 5 ರೂಪಾಯಿ ಅಲ್ವಾ? 100 ನಿಂಬೆಹಣ್ಣಿಗೆ ಎಷ್ಟಾಗುತ್ತೆ? ಲೆಕ್ಕ ಮಾಡಿ 100 ನಿಂಬೆ 1000 ರೂಪಾಯಿ ಆಗಲ್ವಾ? 1000 ಆಗಲ್ಲ, 500 ರೂಪಾಯಿ ಆಗುತ್ತೆ. 500 ರೂಪಾಯಿ ಸರಿ ಅಲ್ವಾ? ಒಂದು ನಿಂಬೆಹಣ್ಣಿಗೆ 5 ರೂಪಾಯಿ ಆದರೆ 100 ನಿಂಬೆಹಣ್ಣಿಗೆ 500 ರೂಪಾಯಿ ಆಗುತ್ತೆ. ಬಟ್ ನೀವು ಪಾತ್ರೆ ತೊಳಿತೀರಲ್ಲ ಸೋಪಲ್ಲಿ 100 ನಿಂಬೆಹಣ್ಣಿನ ಶಕ್ತಿ ಇದೆ ಇದರಲ್ಲಿ ಅಂತ ಅಂದ್ಬಿಟ್ಟು 20 ರೂಪಾಯಿ ಕೊಡ್ತಾರಲ್ಲ, ಹೆಂಗೆ ಅದು ಯಾವ ಲೆಕ್ಕ ಅಂತ? ಅದಕ್ಕೆ ಮಾರಾಟ ಅಂತ ಹೇಳೋದು. ಏನಂದ್ರು ಮಾರಾಟ ಆಗ್ಬಿಡುತ್ತಾ? ಹಂಗೆ ಅದು ಏನಂದ್ರು ಅಂತಲ್ಲ, ಅದು ಅದಕ್ಕೆ ಅವ್ರು ಆತರ ಇದ್ ಮಾಡೋದಕ್ಕೆ ಇದಕ್ಕೆ ಅದಕ್ಕೊಂದು ಬೆಲೆ ಕಟ್ತಾರಲ್ಲ, ಅದಕ್ಕೊಂದು ಮಾರಾಟ ಅಂತ ಅವರು ಮಾಡ್ತಾ ಇರೋದು. ಸರಿ, ತಗೊಳ್ಳೋರ್ಗಾದ್ರೂ ಬೇಡವಾ? ತಗೊಳ್ಳೋದು ಅಂದ್ರೆ ಎಲ್ಲ ಮಾರಾಟ ಅಂತಂದ್ಮೇಲೆ 1000 ಜನನು ಒಂದೇ ಅದನ್ನ ನೋಡಿನೇ ತಗೊಳ್ತಾರಲ್ಲ. 100 ನಿಂಬೆಹಣ್ಣು ಬೆಲೆ ಶಕ್ತಿ ಇರೋದನ್ನ ಒಂದು ಇದ್ರ ನಿಂಬೆಹಣ್ಣಲ್ಲಿ ಇದ್ರೆ ಅದನ್ನ 10 ಭಾಗ ಮಾಡ್ರಿ, ಹಂಗೆ. ಬರೀ ಭಾಗ ಮಾಡೋದ್ರಲ್ಲೇ ಇಡಿ ನೀವು. ನೀವ್ ಕೇಳಿದ್ದಕ್ಕೆ ನಾನು ಆನ್ಸರ್ ಕೊಟ್ಟೆ. ಅಯ್ಯೋ ದೇವ್ರೆ, ಹೆಂಗಾರು ಕೊಡ್ಬೋದು, ಇಲ್ಲಿ ಭಾಗನೇ ಮಾಡ್ಬಿಟ್ರಲ್ಲ ಶಿವ ಅಂತ. ಹಂಗೇನಲ್ಲ, ನೀವು ಕೇಳಿದ್ದಕ್ಕೆ ಆನ್ಸರ್ ಅದು ಸರಿ ಅಂತ ನಾನು ಮಾರಾಟಕ್ಕೆ ಒಂದು ಆನ್ಸರ್ ಅದು. 100 ನಿಂಬೆಹಣ್ಣು ಬಲ ಅದು ಒಂದು ಇದ್ರಲ್ಲೂ ಇರಲ್ಲ, 20 ರೂಪಾಯಿ ಪಾಕೆಟ್ ಅಲ್ಲಿ ಇರಲ್ಲ. ಸರಿ ಸರಿ ಸರಿ, ಊಟ ಆಯ್ತಾ ನಿಮ್ದು? ಊಟ ಇನ್ನೂ ಆಗಿಲ್ಲ, ನಿಮ್ದಾಯ್ತಾ? ನಮ್ದು ಇನ್ನೂ ಇಲ್ಲ, ಮಗು ಮನ್ಗಿದೆ. ಒಂದು ರೀಲ್ಸ್ ಮಾಡ್ಬಿಡಿ ಹಂಗಾದ್ರೆ ಊಟ. ಬೆಳಗ್ಗೆ ತಿಂಡಿ ತಿನ್ನೋಕ್ಕೂ ಮುಂಚೆ ಒಂದು, ರಾತ್ರಿ ಮಧ್ಯಾಹ್ನ ಊಟ ಮಾಡೋಕ್ಕೂ ಮುಂಚೆ ಒಂದು, ರಾತ್ರಿ ಊಟ ಮಾಡೋಕ್ಕೂ ಮುಂಚೆ ಒಂದು ಹೇಳೋರ ಡಾಕ್ಟ್ರು ಹಂಗೆ. ಏನಂತ? ಒಂದೊಂದು ರೀಲ್ಸ್ ಮಾಡ್ಬಿಟ್ಟು ಬೆಳಗ್ಗೆ ತಿಂಡಿ ತಿನ್ನಿ, ಮಧ್ಯಾಹ್ನ ಊಟ ಮಾಡಿ, ರಾತ್ರಿ ಊಟ ಮಾಡಿ ಅಂತ. ಹಂಗೇನೂ ಇಲ್ಲ, ಟೈಮ್ ಯಾವಾಗ ಸಿಗ್ತೈತೋ ಆವಾಗ.
ಓಹೋ ಪುರ್ಸೋ ಸಿಕ್ತಾಗೆಲ್ಲ ಮಾಡ್ತಾ ಇರೋದೆ. ಹಾ ನೋಡ್ಕೊಂಡು ಮಾಡಿಯಪ್ಪ ಒಟ್ಟಿನಲ್ಲಿ. ಹಾ ಎಲ್ರ ಕಣ್ಣು ಒಂದೇ ಥರ ಇರಲ್ಲ ಹಂಗಂತೀರಾ? ಅಂದ್ಬಿಟ್ನಲ್ಲ. ಹಾ ಸರಿ 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 ಹಂಗಂತ. ಅದ್ಯಾವ್ದೋ ಒಂದು ಇದು ಕೊಟ್ಟಿದ್ರು, ಅದೇ ಇವಾಗ ಒಂದು ಹುಡುಗಿ ಸಮೀಪದಲ್ಲಿ ಒಂದು ಹಾಡು ಹೇಳಿದ್ಲಲ್ವಾ, ಯಾವುದು? ಈಗ ಅದು ಒಂದು ವೈರಲ್ ಆಗಿದೆ ನೋಡಿ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೋಡವ ಪ್ರಾಣದಂತೆ ಚೈತನ್ಯವಾಗಿ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಹಾ ಆ ಅಯ್ಯಯ್ಯಪ್ಪ, ನನ್ನ ಹೃದಯ ಗಟ್ಟಿ ಇದ್ದಿದ್ದು ಕಾಯ್ತು ಇವಾಗ. ಇಲ್ಲ ಅಂದ್ರೆ ಹೊಡೆದೋಗ್ತಾಯ್ತ ಹೃದಯ ಅಂತ ಅರ್ಥ ಆಯ್ತು. ಹಾ ಸರಿ. ಎಲ್ಲಿಟ್ಟಿದ್ರಿ ಈ ಥರ ನಿಮ್ಮ ಟ್ಯಾಲೆಂಟ್ ಎಲ್ಲ ಇಷ್ಟು ದಿವಸ, ಇಷ್ಟು ವರ್ಷ? ಸುಮ್ಮನೆ ಇಟ್ಕೊಂಡಿದ್ದೆ ಅಲ್ಲೆಲ್ಲೋ ಮರೆಯಲ್ಲಿ. ಆದರೂ ಅದ್ಭುತ ನೀವು. ಹಾ ಬಟ್ ಕಂಟಿನ್ಯೂ ಮಾಡದೇ ಇದ್ರೆ ಒಳ್ಳೇದು ಅನ್ಸುತ್ತೆ ನನ್ನ ಪ್ರಕಾರ. ಆಡೋದ್ನ ಹೌದು, ನಿಲ್ಸ್ಬಿಡ್ಬೇಕು ಅಂತೀರಾ? ಕಂಪ್ಲೀಟ್ ಫುಲ್ ಸ್ಟಾಪೇ ಇಟ್ಬಿಟ್ರೆ ಸರಿನೇ, ಖುಷಿನೇ. ಹೌದಾ? ನನ್ಗೆ ಅದಕ್ಕೆ ನನ್ನ ವಾಯ್ಸ್ ಚೆನ್ನಾಗಿಲ್ಲ, ಅದಕ್ಕೆ ನಾನು ಹಾಡಕ್ಕೆ ಹೋಗಲ್ಲ. ಬಟ್ ನಿಲ್ಲಿಸ್ಬಿಡಿ ಒಟ್ಟಿನಲ್ಲಿ, ಹಾ ತುಂಬ ಜೀವಗಳು ಉಳ್ಕೊತವೆ. ಹೌದಾ? ಸರಿ ಹೋಗ್ಲಿ ಬಿಡಿ, ನೀವು ಇಷ್ಟು ಹೇಳಿದ್ಮೇಲೆ ನಾನು ಹಾಡಕ್ ಹೋಗಲ್ಲ. ಎಲ್ಲರೂ ಹೃದಯನೂ ನನ್ನ ಥರನೇ ಗಟ್ಟಿ ಇರಲ್ಲ. ಕೆಲವ್ರು ಕೇಳಿದ ತಕ್ಷಣ ಟುಸ್ ಅಂದ್ಬಿಡ್ತವೆ. ನಿಮ್ ವಾಯ್ಸ್ ತರ ನಮ್ಮ ವಾಯ್ಸ್ ಇರ್ಬೇಕಲ್ವಾ? ನನ್ನ ವಾಯ್ಸ್ ಏನೇ ಕಾಗೆ ವಾಯ್ಸ್. ನಿಮ್ ವಾಯ್ಸ್ ಚೆನ್ನಾಗಿದೆ. ಇಲ್ಲ, ಕಾಗೆ ವಾಯ್ಸ್ ಇದು. ನೀವು ಹಾಡು ಹೇಳಿದ್ರಲ್ವಾ, ನಾನು ಕೇಳಿಸ್ಕೊಂಡಿದೀನಿ. ಹೌದಾ? ಯಾವ್ದು ಹೇಳಿ? ಇದು ದೇವ್ರು ಹಾಡೆಲ್ಲ ಹಾಡಿದ್ದೀರಲ್ವಾ, ಹಾಂ, ಅದು ಕೇಳಿಸ್ಕೊಂಡಿದೀನಿ, ಅದಕ್ಕೆ ಹೇಳಿದ್ದೀನಿ. ನಿಮ್ಮ ವಾಯ್ಸ್ ಚೆನ್ನಾಗಿದೆ. ನೀವು ಅಪ್ಪ ಸಂಗೀತ ಮಾಸ್ಟ್ರು, ಅಕ್ಕ ಸಂಗೀತ ಆಡ್ತಾರೆ ನೋಡಿ, ದುತಿ ಸಂಗೀತ ಆಡ್ತಾಳೆ. ಅವು ಎಷ್ಟು ಚೆನ್ನಾಗಿದೆ ಕೇಳೋದಿಕ್ಕೆ. ಸುಮ್ನೆ ನಾವ್ ಯಾವತ್ತೂ ಹೋಗಿ ಆಡ್ತೀನಿ ಅಂತಂದ್ರೆ ಅವೆಲ್ಲ ಬರಲ್ಲ. ಈಗ ಕಾಗೆಗೆ ಎರಡನೇ ಮಗ್ಗಿ ಹೇಳು ಅಂದ್ರೆ ಏನೇನಾದ್ರು ಹೇಳುತ್ತೆ ಹೇಳಿ? ಕಾಕ ಅಂತೈತೆ ಅಷ್ಟೇ. ಹಂಗೇನೆ. ಕಾಗೆನೆ, ಕೋಗಿಲೆನೆ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಫಸ್ಟ್. ಆಮೇಲೆ ಇನ್ನೊಂದು ವಿಚಾರನ ಅರ್ಥ ಮಾಡ್ಕೊಳ್ಳಿ. ಹೇಳಿ. ಈಗ ನಿಮ್ಮ ಜೊತೆ ಮಾತಾಡ್ತಿರೋದು RJ ಸುನಿಲ್ ಅಂತಾನು ತಿಳ್ಕೊಬೇಕು ನೀವು. ರೆಡ್ FM ಇಂದ ಹೇಳಿ. ನಿಮಗೆ ಕಾಗೆ ಆರಿಸ್ಬೇಕು, ಬಕ್ರಾ ಮಾಡಬೇಕು ಅಂತ ನಾಗರಾಜ್ ಅನ್ನೋರು ಮೆಸೇಜ್ ಕಳಿಸಿದ್ದಾರೆ. ಅದಕ್ಕೆ ನಾವು ರೆಡ್ FM ಇಂದ ಕಾಲ್ ಮಾಡಿದ್ ನಿಮಗೆ. ಬಕ್ರಾ ಮಾಡಿದ್ರಲ್ಲ ಚೆನ್ನಾಗೇನೆ. ಓಕೆ ರತ್ನಮ್ಮವ್ರೆ, ಥ್ಯಾಂಕ್ ಯು ನಮ್ಮಟ್ಟು ಮಾತಾಡಿದಕ್ಕೆ. ಸರಿ, ನೀವ್ ಯಾರು ಅಂತ ನನ್ಗೆ ಏನಕ್ಕೆ ಇವಾಗ ಇಷ್ಟು ಡೀಟೇಲ್ ತಗೊಂಡ್ರಿ? ಇದು ಒಂದು ರೇಡಿಯೋ ಕಾರ್ಯಕ್ರಮ. ಹೌದಾ? ಹೌದು. ಮತ್ತೆ ಎಲ್ರಿಗೂ ಬಹಳ ಇದಾಗಿರುತ್ತೆ ಬಿಡಿ. ಹೌದು, ಖಂಡಿತವಾಗ್ಲು. ಇದು ಇಷ್ಟಲ್ಲೂ ಬಕ್ರಾಗಳಿದ್ದಾರೆ ಅಂತ ನನ್ನನ್ನ ಕನ್ಫರ್ಮ್ ಮಾಡ್ಬಿಟ್ರಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.